ಎಲ್ರಿಗೂ ನಮಸ್ಕಾರ. ಬುಧವಾರ ದಿನ ಅಮಾವಾಸ್ಯೆ ಇತ್ತು, ಹಬ್ಬದ ದಿನ. ಅದಕ್ಕೆ ನವಗ್ರಹ ದಾನ ಕೊಡ್ತಿದ್ವಿ. ಹಾಗಾಗಿ ಪೂಜೆ ಎಲ್ಲ ನಾನು ಬರೋ ಅಷ್ಟೊತ್ತಿಗೆ ಪೂಜೆನ ಶುರು ಮಾಡಿದರು. ಸೊ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದ್ವಿ. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮು ಮತ್ತು ಜಾಮೂನ್ ತಿಂತಾ ಇದ್ವಿ. ಅದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಸಂಜೆ ಎಲ್ಲ ಆಯಿತು. ಇನ್ನು ಹಬ್ಬದ ಹಿಂದಿನ ದಿನವೇ ಅಲ್ವಾ, ಹಂಗಾಗಿ ಎಲ್ರಿಗೂ ಊಟ ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು ರಾತ್ರಿನೇ ಒಬ್ಬಟ್ಟು ತೊಡ್ತಾಯಿದ್ವಿ. ಹಾಗೆ ಒಬ್ಬಟ್ಟು ಬೇಯಿಸೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲೂ ಹೀಗೆ ಒಬ್ಬಟ್ಟು ಮಾಡ್ತೀರಾ ಅಂತ ಕೇಳ್ತೀನಿ. ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಥರನೇ ಮಾಡೋದು, ಏನು ಚಪಾತಿ ಥರ ಮಾಡೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಒಬ್ಬಟ್ಟೆಲ್ಲ ಮಾಡಿ ಟ್ರೇಗೆ ಎಲ್ಲ ಹಾಕ್ತಾಯಿದ್ವಿ. ಹಂಗೆ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಹಾಕಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ. ಅವತ್ತು ರಾತ್ರಿದು. ಇನ್ನು ಬೆಳಗ್ಗೆ ಎದ್ದು ಹಬ್ಬದ ದಿನ ಆಗಲೇ ರಂಗೋಲಿ ಎಲ್ಲ ಬಿಟ್ಟಿರು. ಅದಕ್ಕೆ ನಮ್ಮ ಅತ್ತೆ ಜೊತೆ ಸೇರಿಕೊಂಡು ಬಣ್ಣ ಹಚ್ತಾ ಇದ್ದೆ ನಾನು. ಆ ರಂಗೋಲಿ ಬಿಟ್ಟಿದ್ದಕ್ಕೆ ನಾನು ಬಣ್ಣ ಹಚ್ತಾ ಇದ್ದೆ. ಗಿಳಿ ಗ್ರೀನ್ ಕಲರೇ ಯಾಕೆ ಹಾಕಬೇಕು ಅಂತ ಕ್ವಶನ್ ಕೇಳಿದೆ. ಆಮೇಲೆ ಗ್ರೀನ್ ಕಲರ್ ಹಾಕ್ದಾಗ್ಲೇ ಅದ್ರದ್ದು ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ತೋರಣಾಗೆ ಬಿಡಿಸಿದ್ರು, ಅದಕ್ಕೆ ಬಣ್ಣ ಹಚ್ಚಿರಲಿಲ್ಲ ಅಂದ್ಬಿಟ್ಟು ಅದಕ್ಕೂ ಕೂಡ ಬಣ್ಣ ಹಚ್ಚಿದೆ. ಈ ಬಣ್ಣ ಎಲ್ಲ ಹಚ್ಚಾದ್ಮೇಲೆ ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇಲ್ಲಾದಮೇಲೆ ತುಳಸಿ ಕಟ್ಟೆನೂ ಹತ್ರ ಸ್ವಲ್ಪ ರಂಗೋಲಿ ಬಿಟ್ವಿ. ಆಮೇಲೆ ಇಲ್ಲೆಲ್ಲ ತೋರಣ ಎಲ್ಲ ಹಾಕಿದ್ರು, ಅದು ಸ್ವಲ್ಪ ಎಲ್ಲ ವೀಡಿಯೋ ಮಾಡಿದ್ದೀನಿ. ಮತ್ತು ಒಳಗಡೆ ನಾನು ಆಚೆ ಎಲ್ಲ ವೀಡಿಯೋ ಮಾಡ್ಕೊಂಬರೋ ಅಷ್ಟೊತ್ತಿಗೆ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಆಗಿತ್ತು. ಅದರದ್ದು ಸ್ವಲ್ಪ ವೀಡಿಯೋ ಮಾಡಿದೆ. ಆಮೇಲೆ ಬೇವು ಬೆಲ್ಲ ಮಾಡಿ ಆಮೇಲೆ ನಾನು ಸ್ವಲ್ಪ ರೆಡಿ ಎಲ್ಲ ಆಗಿಬಿಟ್ಟು ಬಟ್ಟೆ ಹಾಕ್ಕೊಂಡು ನಿಮ್ಮ ಜೊತೆ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ರೆಡಿ ಎಲ್ಲ ಆದಮೇಲೆ ನಾನು ಬಂದಿದ್ದು ಊಟಕ್ಕೆ. ಊಟ ಫಸ್ಟು ಪಾಯಸ, ಕೊಟ್ಟು, ಆಮೇಲೆ ಉಪ್ಪು, ಉಪ್ಪಿನಕಾಯಿ, ಮಾವಿನಕಾಯಿ ಚಟ್ನಿ, ಅದ್ರ ಜೊತೆಗೆ ಒಬ್ಬಟ್ಟು, ತುಪ್ಪ. ಏನೆಂದರೂ ಹಬ್ಬದ ಊಟ ಅಲ್ವಾ. ಹೆಸರುಬೇಳೆ, ಕಡಲೆಬೇಳೆ, ಆಲೂಗೆಡ್ಡೆ ಪಲ್ಯ ಮತ್ತು ಅದ್ರ ಜೊತೆಗೆ ಹುಳ್ಳಿಕಾಯಿ ಪಲ್ಯ. ಇದೆಲ್ಲ ಒಬ್ಬಟ್ಟು ತಿಂದಾದ್ಮೇಲೆ ಸ್ವಲ್ಪ ಪುಳಿಯೋಗರೆ ಆದಮೇಲೆ ಸ್ವಲ್ಪ ಅನ್ನ ಸಾಂಬಾರು ತಿಂದಾದ್ಮೇಲೆ ಲಾಸ್ಟಿಗೆ ಊಟ ಕಂಪ್ಲೀಟ್ ಆಗಬೇಕು ಅಂದರೆ ಮಜ್ಜಿಗೆ. ಸಂಜೆ ಹಂಗೊಂದು ವೀಡಿಯೋ ತೊಗೊಂಡು ಕೆಳಗೆ ಬಂದರೆ ಬೋಂಡ ರೆಡಿ ಇತ್ತು. ಆಮೇಲಿಂದ ಚೌಕಾಬಾರ ಆಟ ಆಡೋಣ ಅಂದ್ಬಿಟ್ಟು ಆಟ ಆಡೋಕ್ಕೆ ಕೂತ್ಕೊಂಡ್ವಿ. ಒಂದು ಆಟ ಸೋತೆ, ಇನ್ನೊಂದು ಆಟ ಗೆದ್ದೆ. ಈ ರೀತಿ ಇತ್ತು ನಮ್ಮ ಹಬ್ಬದ ದಿನ. ಎಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.